ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 28ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ವಿಗತ ಕಲ್ಮಶಃ ಅನ್ನುವಂಥ ವಿಶೇಷಣದ ಜೊತೆ ಯೋಗಿ ಅನ್ನುವಂಥ ಶಬ್ದ ಯಾರಿಗೆ ಹೇಳ್ತಾ ಇರೋದು ಅಂತ ತಿಳ್ಕೊಂಡ್ವಿ. ಯಾರು ಪಾಪರಹಿತನಾಗಿ ಸಾಧನೆ ಮಾಡ್ತಾ ಇರ್ತಾನೋ ಅಭೇದ ಭಾವದಿಂದ ಆ ಭಗವಂತನನ್ನ ಕುರಿತು ಧ್ಯಾನ ಮಾಡ್ತಾನಲ್ಲ ಅಂಥವ್ರ ಬಗ್ಗೆ ಇಲ್ಲಿ ಯೋಗಿ ಅಂತ ಹೇಳಿರೋದು. ಮತ್ತು ಆತ್ಮವನ್ನು ನಿರಂತರವಾಗಿ ಪರಮಾತ್ಮನಲ್ಲಿ ತೊಡಗಿಸೋದು ಅಂತಂದರೆ ಏನು? ಅಭೇದ ರೂಪದಿಂದ ಆ ಪರಮಾತ್ಮನಲ್ಲೇ ಸ್ಥಿತನಾಗಿರೋದನ್ನು ನಾವು ಆತ್ಮವನ್ನು ಪರಮಾತ್ಮನಲ್ಲಿ ತೊಡಗಿಸೋದು ಅಂತ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ 12ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಪರಮಾತ್ಮನ ಪ್ರಾಪ್ತಿರೂಪಿ ನಿರ್ಗುಣ ವಿಷಯದ ಗತಿ ದುಃಖದಿಂದ ಪ್ರಾಪ್ತವಾಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಅವ್ಯಕ್ತ ಪರಬ್ರಹ್ಮನ ಪ್ರಾಪ್ತಿ ಸುಖಪೂರ್ವಕವಾಗಿ ಆಗುತ್ತೆ ಅಂತ ಹೇಳಿದಾರಲ್ಲ, ಇದರಲ್ಲಿ ಯಾವ ಕಾರಣ ಇದೆ ಅಂತ ಇಲ್ಲಿ ಕ್ವಶನ್ ಮಾಡ್ತಾ ಇದ್ದಾರೆ. ಅಂದರೆ 5ನೇ ಶ್ಲೋಕದಲ್ಲಿ ಏನು ಹೇಳಿದ್ರು? ಭಗವಂತನ ಪ್ರಾಪ್ತಿ ನಿರ್ಗುಣ ವಿಷಯಕ ಗತಿಯು ದುಃಖದಿಂದ ಬರುತ್ತೆ ಅಂತ ಹೇಳಿದ್ರಲ್ಲ, ಆದರೆ ಇಲ್ಲಿ ಅವ್ಯಕ್ತ ಪರಬ್ರಹ್ಮನ ಪ್ರಾಪ್ತಿ ಸುಖಪೂರ್ವಕವಾಗುತ್ತೆ ಅಂತ ಹೇಳಿದ್ದಾರೆ. ಏನು ಕಾರಣ ಅಂತ ಕೇಳ್ತಾ ಇದ್ದಾರೆ. ಈಗ 5ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅಂತ ಒಂದ್ಸರಿ ತಿಳ್ಕೊಳ್ಳೋಣ. 12ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಅದರಲ್ಲಿ ಹೇಳ್ತಾರೆ. ಅದು ಯಾವ ಶ್ಲೋಕ ಅಂತಂದರೆ ಕ್ಲೇಶೋಧಿಕತರಸ್ತೇಶ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಭಗವಂತ ಏನು ಹೇಳ್ತಾನೆ? ಆ ಸಚ್ಚಿದಾನಂದ ಘನ ನಿರಾಕಾರ ಬ್ರಹ್ಮನಲ್ಲಿ ಆಸಕ್ತ ಚಿತ್ತರಾದಂತಹ ಪುರುಷರ ಸಾಧನೆಯಲ್ಲಿ ಪರಿಶ್ರಮ ವಿಶೇಷವಾಗಿರುತ್ತೆ. ಅಂದರೆ ಅವರು ಕಷ್ಟಪಡಬೇಕು. ಯಾಕೆ ಅಂತಂದರೆ ದೇಹಾಭಿಮಾನಗಳ ಮೂಲಕ ಅವ್ಯಕ್ತ ವಿಷಯಕವಾದಂತಹ ಗತಿ ದುಃಖಪೂರ್ವಕವಾಗಿ ಪಡೆಯಲಾಗುತ್ತೆ. ಅಂದರೆ ದೇಹಾಭಿಮಾನ ಇರಬೇಕಾದ್ರೆ ನಿರ್ಗುಣ ಬ್ರಹ್ಮನ ಪ್ರಾಪ್ತಿ ಅನ್ನೋದು ತುಂಬ ಕಷ್ಟ. ಯಾಕೆ ಅಂತಂದರೆ ನಾವು ಈ ದೇಹವನ್ನೇ ನೋಡ್ತಾ ಇದೇ ನಾನು ಅಂತ ತಿಳ್ಕೊಳ್ತಾ, ಅಂದರೆ ನಾವು ಎಲ್ಲ ಕಡೆನೂ ದೃಶ್ಯವನ್ನು ನೋಡಿಕೊಂಡು ನಾವು ಬಂದಿರುವಂಥವ್ರಲ್ವ. ಈಗ ಆ ದೃಶ್ಯ ಇಲ್ಲದೇ ಇರುವಂಥದ್ದನ್ನ ನಿರಾಕಾರವನ್ನು ನಾವು ಸಾಧನೆ ಮಾಡಬೇಕು ಅಂದಾಗ ನಮಗೆ ಕಷ್ಟ ಆಗುತ್ತೆ. ಆ ರೀತಿ ಹೇಳಿದ್ರಲ್ವ. ಆದರೆ ಇಲ್ಲಿ ನೋಡಿದ್ರೆ ಅವ್ಯಕ್ತ ಬ್ರಹ್ಮನ ಪ್ರಾಪ್ತಿ ಸುಖ ಆಗತ್ತೆ ಅಂತ ಹೇಳಿದಾರಲ್ಲ, ಹೇಗೆ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ನಾನು ದೇಹ ಆಗಿದ್ದೀನಿ, ನಾನು ದೇಹ ಅನ್ನುವಂತಹ ದೇಹಾಭಿಮಾನ ಇರುವಂಥವನಿಗೆ ಅವ್ಯಕ್ತ ವಿಷಯದ ಗತಿ ಪ್ರಾಪ್ತಿ ನಿಜವಾಗ್ಲೂ ಕೂಡ ಕಷ್ಟನೇ. ಯಾಕೆ ಅಂತಂದರೆ ಈಗ ನಾನು ದೇಹ ಅನ್ನೋವಂಥ ಮನಸ್ಥಿತಿಯನ್ನು ಇಟ್ಕೊಂಡು ಭಗವಂತ ನಿರಾಕಾರಿ ಅಂತಂದಾಗ ಅದನ್ನು ನಾವು ಧ್ಯಾನ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾರಿಗೆ ನಾನು ದೇಹ ಅಲ್ಲ ಅನ್ನುವಂಥದ್ದು ಕರೆಕ್ಟಾಗಿ ಅರ್ಥ ಆಗಿರುತ್ತೋ ಅವ್ರಿಗೆ ಅದು ನಿಜವಾಗ್ಲೂ ಕಷ್ಟ ಅಂತ ಅನ್ಸೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ದೇಹ ಅಂತ ದೇಹಾಭಿಮಾನಿ ಯಾರಿಗಿರುತ್ತೋ ಅವರಿಗೆ ಅವ್ಯಕ್ತ ಕಾಣಿಸ್ದೇ ಇರುವಂತಹ ವಿಷಯದ ಬಗ್ಗೆ ಅಥವಾ ಅದರ ಪ್ರಾಪ್ತಿಯ ಬಗ್ಗೆ ನಿಜವಾಗ್ಲೂ ಕೂಡ ತುಂಬ ಕಷ್ಟ ಆಗಿರುತ್ತೆ. 12ನೇ ಅಧ್ಯಾಯದಲ್ಲಿ ದೇಹವದ್ಭಿಹಿ ಅನ್ನುವಂಥ ಶಬ್ದದಿಂದ ದೇಹಾಭಿಮಾನಿಯನ್ನು ಲಕ್ಷ್ಯವಾಗಿಟ್ಕೊಂಡೇ ಅಲ್ಲಿ ಹೇಳಿರುವಂಥದ್ದು. ಯಾರಿಗಿನ್ನೂ ನಾನು ದೇಹ, ನಾನು ಆತ್ಮ ಅನ್ನೋದು ಕರೆಕ್ಟಾಗಿ ಅವನಿಗೆ ಗೊತ್ತಿರೋದಿಲ್ವೋ, ಅವನು ದೇಹಾಭಿಮಾನವನ್ನು ಇಟ್ಕೊಂಡಿರ್ತಾನಲ್ಲ ಅಂಥವ್ರ ಬಗ್ಗೆ ಅಲ್ಲಿ ಹೇಳ್ತಾ ಇರೋದು. ಆದರೆ ಇಲ್ಲಿ ಸಾಧಕನಿಗೆ ಹಿಂದಿನ ಶ್ಲೋಕದಲ್ಲಿ ಬ್ರಹ್ಮಭೂತನಾಗುವಂಥ ಮಾತನ್ನು ಹೇಳಿದ್ದಾನೆ ಭಗವಂತ. ಅದಕ್ಕೆ ಸಾಂಖ್ಯಯೋಗದ ಸಾಧಕ ದೇಹಾಭಿಮಾನದಿಂದ ರಹಿತನಾಗಿ ಬ್ರಹ್ಮನಲ್ಲಿ ಸ್ಥಿತನಾಗಿರ್ತಾನಲ್ಲ, ಅಂಥ ಸಾಧಕನಲ್ಲಿ ದೇಹಾಭಿಮಾನ ಅನ್ನೋದು ಇರೋದಿಲ್ಲ. ಅವನ ಸ್ಥಿತಿ ಬ್ರಹ್ಮನ ಸ್ವರೂಪದಲ್ಲಿ ಅಭೇದ ರೂಪದಿಂದ ಸ್ಥಿತವಾದಾಗ ಅವನಿಗೆ ಬ್ರಹ್ಮನ ಪ್ರಾಪ್ತಿ ಅನ್ನೋದು ಸುಖಪೂರ್ವಕವಾಗಿ ಆಗುತ್ತೆ, ಹಂಗೆ ಆರಾಮಾಗಿ ಆಗ್ಬಿಡುತ್ತೆ ಅಂತ ಅರ್ಥ. ಯಾಕಂದರೆ ಅವನು ಸಾಧನೆ ಮಾಡಿ ದೇಹಾಭಿಮಾನ ಎಲ್ಲ ಹೊರಟೋಗ್ಬಿಟ್ಟಿರುತ್ತೆ ಅವನಿಗೆ. ಆಮೇಲೆ ಅವನು ಅಭೇದ ಭಾವದಿಂದ ಇಲ್ಲಿ ದೇಹಾಭಿಮಾನ ರಹಿತನಾಗಿರ್ತಾನೆ, ಮತ್ತು ಭಗವಂತನಲ್ಲಿ ಸ್ಥಿತನಾಗಿ ಸಾಧನೆ ಮಾಡ್ತಾ ಇರ್ತಾನಲ್ಲ ಅಂತ ಒಬ್ಬ ಸಾಧಕನ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಅವನ ಸ್ಥಿತಿ ಬ್ರಹ್ಮನ ಸ್ವರೂಪದಲ್ಲಿ ಅಭೇದ ರೂಪದಿಂದ ಸ್ಥಿತವಾದಾಗ ಅವನಿಗೆ ಬ್ರಹ್ಮಪ್ರಾಪ್ತಿ ಅನ್ನೋದು ಸುಖವಾಗಿ ಆಗುತ್ತೆ ಅಂತ ಇಲ್ಲಿ ಹೇಳಿರೋದು. ಅದಕ್ಕೋಸ್ಕರನೇ ಅಧಿಕಾರಿ ಭೇದದಿಂದ ಎರಡೂ ಕಡೆ ಹೇಳಿಕೆ ಕರೆಕ್ಟಾಗೇ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ 12ನೇ ಅಧ್ಯಾಯದಲ್ಲಿ ಹೇಳಿರೋದು ಯಾರ ಬಗ್ಗೆ ಅಂತಂದರೆ ಅವನಿಗೆ ದೇಹಾಭಿಮಾನ ಇರುತ್ತೆ, ಅವನಿಗಿನ್ನೂ ದೇಹಾಭಿಮಾನ ಹೋಗಿರೋದಿಲ್ಲ. ಆದರೆ ಇಲ್ಲಿ ಹೇಳ್ತಾ ಇರೋದು
ಬ್ರಹ್ಮಭೂತನಾಗುವಂಥ ಅಂತಂದರೆ ಏನು, ಅವನಲ್ಲಿ ದೇಹಾಭಿಮಾನ ಹೊರಟೋಗಿರತ್ತೆ. ಈಗ ಅವನು ಭಗವಂತನಲ್ಲಿ ಅಭೇದ ರೂಪದಿಂದ ಸ್ಥಿತನಾಗ್ತಾ ಇದ್ದಾನೆ. ಅಂದರೆ ಅವನು ಒಂದಾಗ್ತಾ ಇದ್ದಾನೆ. ಅವನಿಗೆ ಗೊತ್ತಾಗಿರತ್ತೆ ನಾನು ಈ ದೇಹ ಅಲ್ಲ ಅಂತಂದ್ಬಿಟ್ಟು, ನಾನು ಆತ್ಮ ಅಂತಂದು ತಿಳ್ಕೊಂಡು ಪರಮಾತ್ಮ ನಾನು ಯಾವುದ್ರಲ್ಲೂ ಭೇದ ಇಲ್ಲ, ನಾನು ಅವನು ಒಂದೇ ಅಂತ ಏಕೀಭಾವದಲ್ಲಿ ಅವನು ಸ್ಥಿತನಾಗಿರ್ತಾನೆ. ಆ ರೀತಿ ಸ್ಥಿತವಾಗಿರ್ತಾನಲ್ಲ, ಅವನಿಗೆ ಬ್ರಹ್ಮನ ಪ್ರಾಪ್ತಿ ಸುಖವಾಗಿ ಆಗ್ಬಿಡತ್ತೆ, ಬೇಗ ಆಗುತ್ತೆ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸಿ ಹೇಳ್ತಾ ಇರುವಂಥದ್ದು. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ, ನಮಗೆ ನೀಟಾಗಿ ಅರ್ಥ ಆಗುತ್ತೆ. ಸ್ವಲ್ಪ ಚಿಕ್ಕ ವಿಷಯಗಳನ್ನು ಕೂಡ ವಿವರವಾಗಿ ಹೇಳಿದ್ದಾರೆ. ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.